ರೈತರುಗಳಿಗೆ ಈ ಹಿಂದೆ ಮಂಜೂರಾಗಿದ್ದಂತ ಸರ್ಕಾರಿ ಜಮೀನಿಗೆ ಮೋಡಿ ದುರಸ್ತನ್ನ ಮಾಡಿ ಸರ್ವೆ ಸ್ಕೆಚ್ಚು RTC ಸಂಪೂರ್ಣ ದಾಖಲೆಗಳನ್ನ ಮಾಡಿಕೊಟ್ಟು ಅವರಿಗೆ ಮಾಲೀಕತ್ವದ ಭೂ ಗ್ಯಾರಂಟಿಯನ್ನ ಕೊಡುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಿಂದೆ 5 ವರ್ಷದಲ್ಲಿ ಈ ಜಿಲ್ಲೆಯಲ್ಲಿ 81 ಪ್ರಕರಣ ಮಾತ್ರ ಮೋಡಿ ದುರಸ್ತ ಆಗಿತ್ತು. ಅಂತಹದ್ದು ಈ ಕಳೆದ 1 ವರ್ಷದಿಂದ 4238 ಪ್ರಕರಣ ನಾವು ಮೋಡಿ ದುರಸ್ತು ಮಾಡಿಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಪೌತಿ ಖಾತೆಯನ್ನು ಕೂಡ ಈ ಜಿಲ್ಲೆಯಲ್ಲಿ ಸುಮಾರು 14,000 ಜಮೀನುಗಳು ಮೃತರ ಹೆಸರಿನಲ್ಲಿ ಇದ್ದಂಥವು ಅವುಗಳನ್ನ ನಮ್ಮ ಇಲಾಖೆ ಅಧಿಕಾರಿಗಳೇ ಅವರ ಮನೆ ಬಾಗಿಲಿಗೆ ಹೋಗಿ 16 ವರ್ಷಗಳಿಂದ ಆಗದೇ ಇದ್ದಂತಹ ಪೌತಿ ಖಾತೆಗಳನ್ನು ಕೂಡ ಮಾಡಿಕೊಟ್ಟಿದ್ದೇವೆ. ಅವುಗಳನ್ನ ಇವತ್ತು ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮ ಕಂದಾಯ ಇಲಾಖೆ ಅಧಿಕಾರಿಗಳು ಒಂದು ರೀತಿಯಲ್ಲಿ ಹಿಂದೆ ಅಸಾಧ್ಯವಾಗಿದ್ದಂತಹ ಕೆಲಸಗಳನ್ನು ಕೂಡ ಕೆಲವು ಇವತ್ತು ನಾವೇ ಅರ್ಜಿಗೆ ಕಾಯದೆ ಜನರನ್ನ ಅಲಸದೆ ಸ್ವಯಂ ಪ್ರೇರಣೆಯಿಂದ ಅವರ ಮನೆ ಬಾಗಿಲಿಗೆ ತೆರಳಿ ಮಾಡಿಕೊಡುವಂತಹ ಕೆಲಸಗಳು ನಡೀತಾ ಇದೆ. ಇವುಗಳನ್ನ ಜನಗಳಿಗೆ ಸಾರ್ವಜನಿಕವಾಗಿ ಸಮರ್ಪಣೆ ಮಾಡುವಂತಹದ್ದು ಆ ಕಾರ್ಯಕ್ರಮ ಇವತ್ತು ಮಾಡಿದ್ದೇವೆ. ರಾಜ್ಯದಲ್ಲಿ ಹೇಳೋದಾದ್ರೆ ಹಿಂದಿನ ಸರ್ಕಾರದ 5 ವರ್ಷದಲ್ಲಿ 8,500 ಕೋಟಿ ಪ್ರಕರಣ ಮಾಡಿಕೊಟ್ಟಿತ್ತು. ಅದು ಯಾರ್ದು ಅರ್ಜಿ ಕೊಟ್ಟು ಮಾಡಿಸ್ಕೊಳ್ಳೋ ಅಂತ ಶಕ್ತಿ ಇದ್ದವ್ರದ್ದು ಮಾತ್ರ ಆಗಿತ್ತು. ಈಗ ನಾವು ಕಳೆದ 1 ವರ್ಷದಿಂದ 2,06,000 ರೈತರದ್ದು ಅರ್ಜಿಗೂ ಕೂಡ ಕಾಯದೆ ನಾವೇ ಕೋಡಿಯನ್ನ ಕೈಗೆತ್ತಿಕೊಂಡಿದ್ದೇವೆ ಕಳೆದ 1 ವರ್ಷದ ಅವಧಿಯಲ್ಲಿ. ಅದೇ ರೀತಿ ರಾಜ್ಯದಲ್ಲಿ ಸುಮಾರು 13.5 ಲಕ್ಷ ರೈತರದ್ದು ಮೃತರ ಹೆಸರಿನಲ್ಲಿದ್ದಂತ ಜಮೀನುಗಳನ್ನ ವಾರಸುದಾರರಿಗೆ ಖಾತಾ ಮಾಡಿ ಕೊಡೋದ್ರ ಮುಖಾಂತರ ಅವರಿಗೆ ಮಾಲೀಕತ್ವದ ಗ್ಯಾರಂಟಿಯನ್ನ ಕೊಡ್ತಾ ಇದ್ದೇವೆ. ಹಾಗೆ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ಗಣಕೀಕರಣ ಮಾಡ್ತಾ ಇದ್ದೇವೆ. ಇದರಿಂದ ದಾಖಲೆಗಳು ಕಳೆದಾಕೋದಿಲ್ಲ, ಬಚ್ಚಿಡೋಕ್ಕಾಗೋದಿಲ್ಲ, ನಕಲಿ ಫೋರ್ಜರಿ ಮಾಡೋದಕ್ಕೆ ಆಗೋದಿಲ್ಲ ಮತ್ತು ಜನ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಅಲ್ಲಿ ದಾಖಲೆಗಳನ್ನ ಪಡೆದುಕೊಳ್ಳಬಹುದು. ಭೂ ಸುರಕ್ಷಾ ಯೋಜನೆಯಲ್ಲಿ ಸುಮಾರು 73 ಕೋಟಿ ಪುಟಗಳ ದಾಖಲೆಗಳನ್ನ ಈಗ ಗಣಕೀಕರಣ ಮಾಡಿದ್ದೇವೆ. ಇವೆಲ್ಲವೂ ಕೂಡ ಜನ ನೆಮ್ಮದಿಯಾಗಿ ಬದುಕೋದಕ್ಕೆ ಅನುಕೂಲ ಆಗ್ತಕ್ಕಂತಹ ಕಾರ್ಯಕ್ರಮಗಳು. ಇದು ಕಂದಾಯ ಇಲಾಖೆಯಲ್ಲಿ ಒಂದು ರೀತಿ ಮೌನ ಕ್ರಾಂತಿ ನಾವು ಮಾಡ್ತಾ ಇದ್ದೇವೆ. ಜನಗಳ ಬದುಕು ಸುಧಾರಣೆ ಆಗಬೇಕು ಅನ್ನೋ ದೃಷ್ಟಿಯನ್ನ ಇಟ್ಕೊಂಡು ಅದನ್ನ ಅಲ್ಲಲ್ಲಿ ಸಾರ್ವಜನಿಕವಾಗಿ ಜನಗಳಿಗೆ ಸಮರ್ಪಣೆ ಮಾಡಬೇಕಾಗಿರೋದು ಪ್ರಜಾಪ್ರಭುತ್ವದ ಅವಶ್ಯಕತೆ. ಅಂತ ಕಾರ್ಯಕ್ರಮವನ್ನು ಇವತ್ತಿಗೆ ಹಮ್ಮಿಕೊಂಡಿದ್ದಾರೆ. ರಾಜ್ಯದ 240 ತಾಲೂಕುಗಳ ಪೈಕಿ 103 ತಾಲೂಕುಗಳಲ್ಲಿ ರೆಕಾರ್ಡ್ಸ್ ಡಿಜಿಟೈಸೇಷನ್ ಅನ್ನ ಕಂಪ್ಲೀಟ್ ಮಾಡಿದ್ದೇವೆ. 103 ತಾಲೂಕು. ಇನ್ನು 137 ತಾಲೂಕು ಬಾಕಿ ಇದೆ. 6 ತಿಂಗಳ ಒಳಗಡೆ ಬಾಕಿ ಇರತಕ್ಕಂತ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಸಂಪೂರ್ಣವಾಗಿ ದಾಖಲೆಗಳ ಗಣಕೀಕರಣ ಮುಗಿಸ್ಬೇಕು. ಅದೇ ಸಂದರ್ಭದಲ್ಲಿ AC ಮತ್ತು DC ಆಫೀಸಲ್ಲಿ ಇರ್ತಕ್ಕಂತಹ ಮೂಲ ದಾಖಲೆಗಳ ಗಣಕೀಕರಣವನ್ನು ಬರುವ 6 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಆದ್ರೂ ಸ್ಕ್ಯಾನ್ ಆಗಿರ್ಲಿ ಆಗದೆ ಇರ್ಲಿ ಜನ ಅರ್ಜಿ ಹಾಕೋದಕ್ಕೆ ನಮ್ಮ ಕಚೇರಿಗೆ ಬರಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋ ದಾಖಲೆಯನ್ನ ಅವರು ಮನೆಯಿಂದನೇ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಸ್ಕ್ಯಾನ್ ಆಗಿದ್ರೆ ಇಮಿಡಿಯೇಟ್ ಆಗಿ ಕೊಡ್ತೀವಿ. ಸ್ಕ್ಯಾನ್ ಆಗಿಲ್ಲ ಅಂದ್ರೆ ಸ್ಕ್ಯಾನ್ ಮಾಡಿ ಆನ್ಲೈನ್ ಅಲ್ಲೇ ಕೊಡ್ತೇವೆ. ಸ್ಕ್ಯಾನ್ ಆಗಿಲ್ಲ ಅಂತೇಳಿ ಅದಕ್ಕೋಸ್ಕರ ಕಚೇರಿಗೆ ಬರೋ ಅವಶ್ಯಕತೆ ಇಲ್ಲ. ಅರ್ಜಿ ಹಾಕಿದ್ರೆ ಅದನ್ನು ಸ್ಕ್ಯಾನ್ ಮಾಡಿ ನಾವು ಆನ್ಲೈನ್ ಅಲ್ಲೇ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ಸಮಸ್ಯೆ ಇದೆ. ಕೆಲವು ಜಿಲ್ಲೆಗಳಲ್ಲಿ ಅನೇಕ ವಸತಿ ಪ್ರದೇಶಗಳು ಇದ್ದು ಆ ವಸತಿ ಪ್ರದೇಶಗಳಿಗೆ ಕಂದಾಯ ಗ್ರಾಮ ಅಂತ ಇಲ್ಲದೆ ಮನೆಗಳಿಗೆ ಹಕ್ಕುಪತ್ರ ಇಲ್ಲದೆ ಸಮಸ್ಯೆ ಅನುಭವಿಸ್ತಾ ಇರೋರು ಇದ್ದಾರೆ. ದಕ್ಷಿಣಕ್ಕೆ ಬಂದ್ರೆ ಹಿಂದೆ ದಕ್ಷಿಣ ಕರ್ನಾಟಕದಲ್ಲಿ ಹಿಂದೆ ಸರ್ಕಾರದಿಂದ ಮಂಜೂರಾಗಿ ಆ ಜಮೀನುಗಳಿಗೆ ದಾಖಲೆ ಇಲ್ಲದೆ ಇರೋರು ಇದ್ದಾರೆ. ಸೊ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಸಮಸ್ಯೆ ಇದೆ. ಆದ್ರೆ ಹೊಸಕೋಟೆ ತಾಲೂಕಲ್ಲಿ ಸ್ಥಳೀಯ ಅಧಿಕಾರಿಗಳು
ಶಾಸಕರ ನೇತೃತ್ವದಲ್ಲಿ ಮತ್ತು ಜಿಲ್ಲಾಡಳಿತದ ಸಹಕಾರದಿಂದ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಜನರಿಗೆ ತಲುಪಿಸುವಂತ ಪ್ರಯತ್ನ ಶಾಸಕರಾದಂತ ಶರತ್ ಬಚ್ಚೇಗೌಡರು ನೇತೃತ್ವದಲ್ಲಿ ಇಡೀ ತಾಲೂಕು ಜಿಲ್ಲಾಡಳಿತ ಮನೆ ಮನೆಗೂ ಈ ಕಾರ್ಯಕ್ರಮಗಳನ್ನ ತಲುಪಿಸುವಂತ ಒಳ್ಳೆ ಕೆಲಸವನ್ನ ಮಾಡ್ತಾರೆ. ವಿತರಣೆ ಮಾಡಿದೀವಿ. ಅದ್ರ ಜೊತೆಗೆ ಸುಮಾರು 4,500ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಇವತ್ತು ನಾವು ಭೌತಿಕ ಖಾತೆನ ಮಾಡಿಕೊಟ್ಟು ಸುಮಾರು 200ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಸಾಮಾಜಿಕ ಭದ್ರತೆ ಯೋಜನೆಗಳ ಅವರ ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದೀವಿ. ಯೋಜನೆಗಳು ಕೂಡ ಮಾಡಿಕೊಟ್ಟಿದೀವಿ. ಮತ್ತೆ ವಿಶೇಷವಾಗಿ 94C 94CC ಅಡಿಯಲ್ಲಿ ಸುಮಾರು 50 ಕುಟುಂಬಗಳಿಗೆ ಅವರ ಮನೆಗಳ ಹಕ್ಕುಪತ್ರಗಳ ವಿತರಣೆ ಕಾರ್ಯಕ್ರಮನ ಮತ್ತೆ ಇಲ್ಲಿ 53 ಅರ್ಜಿಯಲ್ಲಿ ಏನು ವಿತರಣೆ ಮಾಡಬೇಕು ಇವೆಲ್ಲವನ್ನೂ ಕೂಡ ನಮ್ಮ ತಾಲೂಕಿನ ಮಟ್ಟದಲ್ಲಿ ಇವತ್ತು ನಾವು ಮಾಡ್ಕೊಳ್ತಾ ಬಂದಿದ್ದೀವಿ. ಜಿಲ್ಲೆ 4 ತಾಲೂಕುಗಳು ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಮತ್ತೆ ಹೊಸಕೋಟೆ ಎಲ್ಲಾ ಭಾಗಗಳಿಂದ ಕೂಡ ಫಲಾನುಭವಿ ಬಂದು ನಾವು ಇಲ್ಲಿ ಸ್ಥಳದಲ್ಲೇ ಇಲ್ಲೇ ವಿತರಣೆ ಮಾಡಿ ಏನ್ ಬಸ್ಸಲ್ಲಿ ಕರ್ಕೊಂಡ್ ಬಂದಿವಿ ಅವ್ರಿಗೆಲ್ಲರೂ ಕೂಡ ಸವಲತ್ತುಗಳನ್ನ ವಿತರಣೆ ಮಾಡಿ ಬಸ್ಸಲ್ಲಿ ಅವ್ರನ್ನ ಮನೆಯವರೆಗೂ ಕೂಡ ತಲುಪಿಸ್ಕೊಡುವಂತ ಕೆಲಸ ಮಾಡಬೇಕು ಅಂತೇಳಿ ನಾವು ಸೂಚನೆ ಮಾಡಿದ್ವಿ. ವಿಶೇಷವಾಗಿ ನಮ್ಮಲ್ಲಿ ಮನವಿ ಮಾಡಿದ್ದೇನೆಂದ್ರೆ ಸುಮಾರು 136 ನೂತನವಾಗಿ ನವಗ್ರಾಮ ಅಥವಾ ಉಪಗ್ರಾಮ ಮಾಡುವಂತ ಒಂದು ಅವಶ್ಯಕತೆ ನಮ್ಮ ತಾಲೂಕಲ್ಲಿದೆ. ಸುಮಾರು 5,000-5,500 ಮನೆಗಳಿಗೆ ಯಾವುದೇ ಒಂದು ಮೂಲ ದಾಖಲೆ ಇಲ್ಲದಂತಹ ಮನೆಗಳಿಗೆ ಇವತ್ತು ನಾವು 94D ಅಡಿಯಲ್ಲಿ ಅವ್ರ ದಾಖಲೆ ಕೊಟ್ಟಿದ್ದೆ ಆದ್ರೆ ಈ ಸ್ವತ್ತು ಮಾಡಿಕೊಂಡು ಮುಂದೆ ಅವ್ರ ಜೀವನಗಳಿಗೆ ನೆಮ್ಮದಿಯಲ್ಲಿ ಅಲ್ಲಿ ಬಾಳಿ ಬದುಕಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರು ಕೊಡುವಂತ ಒಂದು ಅನುಕೂಲ ಆಗುತ್ತೆ ಅಂತ ನಿಟ್ಟಿನಲ್ಲಿ ಇವತ್ತು 136 ಉಪಗ್ರಾಮಗಳನ್ನ ನವಗ್ರಾಮಗಳನ್ನ ಮಾಡ್ಕೊಡ್ಬೇಕು ಅಂತ ಅವ್ರ ಹತ್ರ ಮನವಿ ಮಾಡಿದ್ವಿ. ಅದಕ್ಕೆ ಅವರು ಕೂಡ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಮಾಡ್ಕೊಡ್ತೀವಿ ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಈಗಾಗಲೇ ಹಿಂದೆ ನಮ್ಗೆ ಒಂದು ಪ್ರಜಾಸೌಧ ಮಾಡಿ ನಮ್ಮ ಹೊಸ ತಾಲೂಕು ಕಚೇರಿ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಹೋಬಳಿ ಮಟ್ಟಗಳಲ್ಲಿ ಇರ್ತಕ್ಕಂಥ ನಮ್ಮ ಏನು ಉಪ ತಹಶೀಲ್ದಾರ್ಗಳ ಕಚೇರಿಗಳ ನಾಡ ಕಚೇರಿಗಳಿವೆ ಅಲ್ಲಿ ಕೂಡ ಕಚೇರಿಗಳನ್ನ ಮೇಲ್ದರ್ಜೆಗೆ ಏರ್ಸ್ಕೊಡಿ ಅಂತ ನಾವು ಮನವಿ ಮಾಡಿದೀವಿ. ಅವರು ಪರಿಶೀಲನೆ ಮಾಡಿ ಶೀಘ್ರದಲ್ಲೇನೆ ಅವನ್ನೆಲ್ಲವನ್ನೂ ಕೂಡ ತಾಲೂಕಿಗೆ ಕೊಡುವಂತ ಕೆಲಸನ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ತಾಲೂಕಿಗೆ ಬಂದಾಗೆಲ್ಲಾನು ಕೂಡ ತಾಲೂಕಿಗೆ ಏನಾದ್ರೂ ಪ್ರಗತಿ ಪರವಾದಂತ ಒಂದು ಕಾರ್ಯಕ್ರಮನ ಯೋಜನೆಯನ್ನ ಕೊಟ್ಟೋಗಿದ್ದಾರೆ. ಅದರಿಂದ ಅವ್ರಿಗೆ ಏನಂತ ಧನ್ಯವಾದಗಳು. ಕಳೆದ ವರ್ಷದ ಕಾರ್ಯಕ್ರಮದಲ್ಲಿ ಕೆಲವೊಂದು ಲೋಪ ಆಗಿದ್ರಿಂದ ಆ ಲೋಪನ ಸರಿಪಡಿಸ್ಕೋಬೇಕಾಗಿತ್ತು. ಸರಿಪಡಿಸ್ಕೊಂಡು ಇವಾಗ ವಿತರಣೆ ಮಾಡಿ ಈಗ ನನ್ನ ಅಂದಾಜು 20 ಉಳಿದಿರ್ಬೇಕು. ಅಂದ್ರೆ ಏನ್ ನಾವು ವಿತರಣೆ ಮಾಡಿದ್ವಿ ಸುಮಾರು 140 ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದ್ರಲ್ಲಿ 20 ಲೋಪ ಕಂಡು ಬಂದಿದ್ದನ್ನ ನಾವು ಸರಿ ಮಾಡಿಸ್ಕೊಂಡು ಇನ್ನ 120 ಏನ್ ಫಲಾವಳಿಗಳು ಬೆಳೆಯುವ ಈಗಾಗಲೇ ಪಾಯಗಳು ಹಾಕೊಳ್ಳೋಕ್ಕೂ ಕೂಡ ಪ್ರಾರಂಭ ಮಾಡಿದ್ರೆ ಅದರಿಂದ ಅಲ್ಲಿ ಎಲ್ಲೆಲ್ಲಿ ಅಡಕು ತೊಡಕಾಗುತ್ತೋ ಅದನ್ನು ಕೂಡ ನಾವು ಸರಿಪಡಿಸ್ಕೊಂಡು ಕಡೆಗೆ ನಾವು ಬದ್ಧವಾಗಿದ್ದೀವಿ ಏನ್ ಕೊಡಬೇಕು ಸಾರ್ವಜನಿಕರಿಗೆ ಅಂತ ಹೇಳಿ. ಹಿಂದೆ ಮುಂದೆ ಅಡಕು ತೊಡಕ ಆಗದಿದ್ದಂಥದ್ದಿಲ್ಲ, ಸರಿಪಡಿಸ್ಕೊಂಡು ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಬಜೆಟ್ ಅಲ್ಲಿ ನಾನು ಅತ್ಯಂತ ಆಶಾದಾಯಕವಾಗಿ ಬಜೆಟ್ ಅಲ್ಲಿ ಬಂದೇ ಬರುತ್ತಂತ ವಿಶ್ವಾಸ ಇಟ್ಕೊಂಡಿದ್ದೀನಿ. ಬರ್ದೇ ಇದ್ರು ಕೂಡ ನಾವು ಈಗಾಗಲೇ NHA ಅವ್ರ ಜೊತೆ ಮತ್ತೆ ಮೆಟ್ರೋ ಅವ್ರ ಜೊತೆ ಇಬ್ಬರದ್ದು ಚರ್ಚೆ ಮಾಡಿ ಮೇಲ್ಸೇತುವೆ ಮತ್ತೆ ಮೆಟ್ರೋ ನಮ್ ಬೇಡಿಕೆ ಇರೋಂಥದ್ದು ಬರೀ ಮೆಟ್ರೋ ಒಂದೇ ಅಲ್ಲ, ಮೆಟ್ರೋ ಜೊತೆಗೆ ನಮಗೆ ಮೇಲ್ಸೇತುವೆನೂ ಬರಬೇಕು, ಬ್ರಿಡ್ಜ್ ಆಗ್ಬೇಕು. KR ಪುರಂ ಇಂದ ಹಿಡಿದು MVG ವರೆಗೂ ನಮ್ಗೆ ಎಲಿವೇಟೆಡ್ ರೋಡ್ ಮತ್ತೆ ಮೆಟ್ರೋ ಎರಡೂ ಕೂಡ ಬರಬೇಕು ಅನ್ನೋ ಒಂದು ಮನವಿ ಏನಿದೆ. ಎರಡೂ ಕೂಡ ಪಾಸಿಟಿವ್ ಆಗಿ ಬರುತ್ತೆ ಅನ್ನೋ ವಿಶ್ವಾಸ ಸಂಪೂರ್ಣವಾಗಿದೆ. ಬರೋ ವರ್ಷದಲ್ಲಿ ಆಗುತ್ತೆ.